ಗೃಹ ಮಂತ್ರಿಗಳು RSS ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಇಲ್ಲಿಯ ತನಕ ಇದ್ದಂಥ ಕಾಂಗ್ರೆಸ್ನ ಯಾವುದೇ ಮಂತ್ರಿಗಳು RSS ವಿಚಾರವನ್ನ ಇಷ್ಟೊಂದು ಗುತ್ತಿಗೆ ತೆಗೆದುಕೊಂಡಂತೆ ಮಾತನಾಡಿದಂಥ ಉದಾಹರಣೆಗಳು ಇಲ್ಲ. ಆದರೆ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಈ ಒಂದು ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚಿನ ದಿನಗಳಲ್ಲಿ ಈ ಗೃಹ ಮಂತ್ರಿಗಳಾಗಿ ಅಧಿಕಾರನ ವಹಿಸಿಕೊಂಡ ನಂತರದಲ್ಲಿ RSS ವಿಚಾರವನ್ನ ಈ ದೇಶದಲ್ಲಿ RSS ಹೇಗೆ ಬಂತು, ಜೊತೆಗೆ ಯಾಕೆ ಇನ್ನೂ ನೋಂದಾವಣೆ ಮಾಡಿಕೊಂಡಿಲ್ಲ ಎನ್ನುವ ವಿಷಯವನ್ನು ಇಟ್ಟುಕೊಂಡು ತುಂಬಾ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ನನ್ನದೊಂದು ಆಗ್ರಹ ಏನು ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರಾಗಿ ಬಹಳ ವರ್ಷಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲಿ ಉತ್ತಮ ಆಡಳಿತವನ್ನು ನೀಡಿದ್ದಾರೆ. ಅವರಿಗೆ ನೀಡಿದಂತಹ ಯಾವುದೇ ಖಾತೆಯನ್ನು ಕೂಡ ಈಗ ಇತ್ತೀಚೆಗೆ ಅವರ ಮಗನಿಗೆ ಈ ಒಂದು ಖಾತೆಯನ್ನು, ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಗೃಹ ಖಾತೆಯ ವಿಷಯವನ್ನು ಇಟ್ಟುಕೊಂಡು ಮಾಡುವಂಥ ಬೇಕಾದಷ್ಟು ಕೆಲಸಗಳು ಅವರ ಮುಂದಿದೆ. ಅದನ್ನು ಬಿಟ್ಟು ಅವರಿಗೆ ಬೇಡವಾದಂಥ ವಿಷಯವನ್ನು ತೆಗೆದುಕೊಂಡು ಇವತ್ತು ಮಾತನಾಡ್ತಾ ಇದ್ದಾರೆ. ಯಾಕೆ ನಮ್ಮ ಕಣ್ಣು ಮುಂದೆ ಈಗ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಒಂದು ಮಾತನ್ನು ಕೂಡ ಯಾವ ಸಂದರ್ಭದಲ್ಲಿ ಅಂದರೆ, ಈ ಒಳ ಮೀಸಲಾತಿ ವಿಷಯದಲ್ಲಿ ಮಾದಿಗರು ಹೊಲೆಯರು ಅಂತ ಹೇಳಿ ಪ್ರವರ್ಗ 1 ಪ್ರವರ್ಗ B ಅಂತೇಳಿ ಅವರಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಕೋರ್ಟ್ ಮೂಲಕ ಆದೇಶ ಆದಾಗ ಆ ವಿಷಯವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಬಹಳ ಹೋರಾಟವನ್ನ, ಬೀದರ್ನಿಂದ ಚಾಮರಾಜನಗರದವರೆಗೆ ತುಂಬ ದೊಡ್ಡ ಹೋರಾಟವನ್ನು ಎಲ್ಲ ದಲಿತ ಸಂಘಟನೆಗಳು ಸೇರ್ಕೊಂಡು ಮಾಡಿದ್ದಾರೆ. ಬಲಗೈ ವಲಯ ಸಮಾಜದವರು ಸೇರ್ಕೊಂಡು ಮಾಡಿದ್ದಾರೆ. ಕೆಲವಾರು ಶಾಸಕರು ಮಾತ್ರ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ನಮ್ಮ ಪರವಾಗಿ, ವಲಯರ ಪರವಾಗಿ. ಆದರೆ ಇಲ್ಲಿದ್ದಂತಹ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಅಥವಾ ಮಹದೇವಪ್ಪನವರಾಗಲಿ ಈ ವಿಷಯದಲ್ಲಿ ಸರಿಯಾಗಿ ನಮ್ಮ ಪರವಾಗಿ ಮಾತನಾಡೋದು ನಾವು ಕಂಡೇ ಇಲ್ಲ, ಕೇಳೂ ಇಲ್ಲ. ಇದು ನಿಜವಾಗಲೂ ಜನಾಂಗಕ್ಕೆ ಮಾಡಬೇಕಾದಂಥ ಒಂದು ಕೆಲಸಗಳು. ಅವರು ಮಿನಿಸ್ಟರ್ ಆಗಿರ್ಬೋದು, ಆದರೆ ಜನಾಂಗದ ಪ್ರತಿನಿಧಿಯಾಗಿ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು ಬಹಳ ನಾವು ಗಮನಿಸಬೇಕು. ಅಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದಾರೆ ಅಂತಂದರೆ ಎಲ್ರಿಗೂ ಮಿನಿಸ್ಟರ್ ಕೊಡ್ತಾರೆ. ಇಂಥ ಜನಾಂಗದಿಂದ ಇಂಥವ್ರು ಕೊಡಬೇಕು ಅಂತೇಳಿ ಆ ಮಿನಿಸ್ಟರ್ಶಿಪ್ ಅನ್ನು ಕೊಟ್ಟಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಂದ ಮೇಲೆ ಅವರು ಆಯಾ ವರ್ಗವನ್ನು ಪ್ರತಿನಿಧಿಸುವಂಥ ವರ್ಗಕ್ಕೆ ಸೀಮಿತವಾಗಿ ಅವರ ಸಮಸ್ಯೆಗಳನ್ನು ಕೇಳಬೇಕು, ಪರಿಹಾರ ಮಾಡೋ ದಿಕ್ಕಿನಲ್ಲಾದರೂ ಆಲೋಚನೆ ಮಾಡಬೇಕು. ಅದನ್ನು ಮಾಡಿಲ್ಲ ಇವರು. ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಫೆಲೋಶಿಪ್ ಕೊಟ್ಟಿಲ್ಲ ಅಂತ ಹೇಳಿ ಸಂಶೋಧನಾ ವಿದ್ಯಾರ್ಥಿಗಳು, ಬಹಳ ಕಡಿಮೆ ಸಂಖ್ಯೆಯ ಸಂಶೋಧನಾ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಂಗಳವಾರ ರಾಜ್ಯ ಮಟ್ಟದ ಒಂದು ಚಳುವಳಿಯನ್ನು ಮಾಡಿದ್ದಾರೆ. ಇವರ ಬಗ್ಗೆ ನಮ್ಮವರೇ ಆದಂಥ ಖರ್ಗೆ ಅವರು ಮಾತಾಡಬೇಕು. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅವರು. ಅವರಿಗೆ ಬೇಡುವಂಥ RSS ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ಗೃಹ ಮಂತ್ರಿ ಆಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಇವರು ಗೃಹ ಖಾತೆಗೂ ಮತ್ತು RSSಗೂ ಸಂಬಂಧ ಇಟ್ಟುಕೊಂಡು ಮಾತಾಡ್ತಕ್ಕಂಥದ್ದೇನಿದೆ, ಅದನ್ನ ಸಹಕಾರ ಇಲಾಖೆಯವರು, ಅದನ್ನ ನೋಂದಾಯಿಸಿಕೊಳ್ಬೇಕಂತ ಇಲಾಖೆಯವರು ಅದನ್ನ ಗಮನ ಹರಿಸಬೇಕು. ಇವರೇ ಪ್ರಧಾನವಾಗಿ ಅದನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಈಗ ಮೈಸೂರು ವಿಶ್ವವಿದ್ಯಾಲಯ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮೊದಲು ಗಮನ ಹರಿಸಲಿ. ಯಾಕೆಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಈಗ UGC ಅಂಡರ್ನಲ್ಲಿ ಅವರಿಗೆ ಕೊಡಬೇಕಂತ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಸ್ಟೇಟ್ ಗವರ್ಮೆಂಟು ಅವರಿಗೆ ಇದು SC ನಮ್ಮ ಶೆಲ್ ವತಿಯಿಂದ ಕೊಡಬೇಕಂತ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಅದನ್ನು ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಆ SC ಶೆಲ್ಲಿಂದ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಈಗ ಅವರು ಆ ಸ್ಕಾಲರ್ಶಿಪ್ ಆಧಾರವನ್ನು ಇಟ್ಟುಕೊಂಡು ಅವರು PhD ಮಾಡ್ತಾ ಇದ್ದಾರೆ. ಮುಂದೆ ಉದ್ಯೋಗವನ್ನು ಕೂಡ ಹರಿಸ್ತಾ ಇದ್ದಾರೆ. ಅವರಿಗೆ 5-6 ತಿಂಗಳಿಂದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಶಿಷ್ಯ ವೇತನವನ್ನು ಕೊಟ್ಟಿಲ್ಲ ಅಂತ ಹೇಳುವಾಗ ನಿಜವಾಗಲೂ ಇದು ಈ ಸರ್ಕಾರದ ವೈಫಲ್ಯವೇ ಅಂತ ವಿಚಾರಗಳನ್ನ ಇಟ್ಟುಕೊಂಡು ಇದು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಬೇಕಾಗಿದೆ. ಜೊತೆಗೆ ಎಲ್ಲ ಕಡೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಎಲ್ಲ ಹಳ್ಳಿಗಳಲ್ಲಿ ಅವರವರ ಜಾತಿ ಪ್ರತಿಷ್ಠೆಯಾಗಿ ಅವರ ಅಭಿಮಾನಕ್ಕಾಗಿ ಆಯಾ ಜನಾಂಗದವರು ಅವರ ಬೀದಿಯ ಮುಂಭಾಗಗಳಲ್ಲಿ ಅಂಬೇಡ್ಕರ್ ಬೋರ್ಡನ್ನು ಹಾಕೊಂಡಿರ್ತಾರೆ. ಕೊನೆ ಪಕ್ಷ ಅದು ಆ ಕೇರಿಯನ್ನು ಗುರುತಿಸುವ ಫಲಕವಾಗಿ ಆದರೂ ಕೂಡ ಹಾಕೊಂಡಿರ್ತಾರೆ. ಜೊತೆಗೆ ಇನ್ನೂ ಸ್ವಲ್ಪ ಸ್ಥಿತಿ ಹೊಂದಿರತಕ್ಕಂಥ ಊರುಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ಸಾಮಾನ್ಯ ಎಲ್ಲ ಕಡೆ ಈ ಕರ್ನಾಟಕದ ಎಲ್ಲ ಊರುಗಳಲ್ಲಿರುವಂಥ ಬಲಗೈ ದಲಿತರ ಕೇರಿಗಳಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು, ಅಂಬೇಡ್ಕರ್ ಅವರ ಫಲಕಗಳನ್ನು, ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ಅದರ ಕೆಂಗಣ್ಣಿಗೆ ಬೇರೆಯವರ ಸವರ್ಣೀಯರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ. ಅವ್ರುಗಳೇನು ಮಾಡ್ತಾ ಇದ್ದಾರೆ, ರಾತ್ರಿ ವೇಳೆಯಲ್ಲಿ ಯಾರಿಗೂ ಕಾಣದ ಸಂದರ್ಭದಲ್ಲಿ ಯಾರೋ ಮಾಡಿದ್ರು ಎನ್ನುವ ದಿಕ್ಕಿನಲ್ಲಿ ಅಂಬೇಡ್ಕರ್ ಪ್ರತಿಮೆಗಳಿಗೆ ವಿರೂಪಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥದ್ದು ಇಡೀ ಕರ್ನಾಟಕದಂತೆ ನಡೀತಾ ಇದೆ. ಇದನ್ನ ಗಮನಿಸಬೇಕಾದಂಥವ್ರ ಕೆಲಸ ಯಾರ್ದು? ಗೃಹ ಇಲಾಖೆಯವರು ಇದನ್ನ ಗಮನಿಸಬೇಕು.
ಆ ಗೃಹ ಇಲಾಖೆಯವರು ಗಮನಿಸಿ ಎಲ್ಲೆಲ್ಲಿ ಈ ರೀತಿಯ ಅನ್ಯಾಯಗಳು ಅಂಬೇಡ್ಕರ್ ವಿಚಾರದಲ್ಲಿ ನಡೀತಾ ಇದೆ, ಅಂಬೇಡ್ಕರ್ ಪ್ರತಿಮೆಗಳನ್ನ ವಿರೂಪಗೊಳಿಸ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ ಅಂತ ಕಡೆ ಈ ಸರಿಯಾದ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಲ್ಲಿ ಅವರು ಯಾರು ನಿಜವಾಗಿ ತಪ್ಪಿಸಿದವರನ್ನ ಕಂಡುಹಿಡಿಯಲಿಕ್ಕೆ ಹೋಗಿಲ್ಲ. ಉದಾಹರಣೆಗೆ ಚಾಮರಾಜನಗರದಲ್ಲಿ ಇತ್ತೀಚೆಗೆ ಮಸನಾಪುರದಲ್ಲಿ ಘಟನೆ ಆಯಿತು, ಆ ವ್ಯಕ್ತಿಯನ್ನು ಹಿಡಿದ್ರು, ಅದೇ ವರ್ಗದವರು ಆ ವ್ಯಕ್ತಿಯನ್ನು ಹಿಡಿದ್ರು, ಕೊಟ್ಟರು, ಅವರಿಗೆ ಪೊಲೀಸವ್ರಿಗೆ ಒಪ್ಪಿಸಿದ್ರು. ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು? ಯಾರು ಒಪ್ಪಿಸಿದರೋ ಅವ್ರ ಮೇಲೆ 4-5 ಜನದ ಮೇಲೆ ಕೇಸ್ ಹಾಕಿದ್ದಾರೆ ಈ ಒಂದು ಸರ್ಕಾರ ಮತ್ತು ಗೃಹ ಖಾತೆಯವರು, ಪೊಲೀಸ್ನವರು. ಅದರ ತಕ್ಷಣದಲ್ಲಿ ಇಲ್ಲಿ ವಂಗನೂರಿನಲ್ಲಿ ಗಲಾಟೆ ಆಯಿತು. ವಂಗನೂರಿನಲ್ಲಿ ವಿರೂಪಗೊಳಿಸಿದ್ರು ಅಂಬೇಡ್ಕರ್ ಬೋರ್ಡನ್ನು. ಅದು ಯಾರು ಅಂತ ಇನ್ನೂ ಕೂಡ ಕಂಡುಹಿಡಿದಿಲ್ಲ. ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಮೈಸೂರಿನ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಬರ್ತಕ್ಕಂಥ ಮೈಸೂರು ತಾಲೂಕಿಗೆ ಸೇರ್ತಕ್ಕಂಥ ಮರಿಗೌಡನ ಉಂಡಿನಲ್ಲಿ ಕೂಡ ವಿರೂಪಗೊಳಿಸಿದ್ರು ಬೋರ್ಡ್ಗೆ. ಅದನ್ನು ಕೂಡ ಇವತ್ತು ಇದುವರೆಗೆ ಯಾರು ತಪ್ಪಿತಸ್ಥರು ಕಂಡುಹಿಡಿದಿಲ್ಲ. ಈ ಥರದ್ದು ನಾಡಿನಾದ್ಯಂತ ನಡೀತಾ ಇದೆ. ಇದನ್ನ ಮೊದಲು ಗಮನಿಸಿ, ಇಂಥ ಅನಾಚಾರಗಳು ನಡೆದೇ ರೀತಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಮತ್ತೆ ಅದಕ್ಕೆ ಒಂದು ಕಾಯ್ದೆಯನ್ನು ರೂಪಿಸಿ ಮಹಾ ಮಾನವತಾವಾದಿಗಳಿಗೆ ಅಥವಾ ನಮ್ಮ ಈ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಅವರ ಬೋರ್ಡ್ಗಳಿಗೆ ಅವಮಾನವಾದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವ ರೀತಿಯಲ್ಲಿ. ಉದಾಹರಣೆಗೆ ತಮಿಳುನಾಡಿನಲ್ಲಿ ಅಂಬೇಡ್ಕರ್ ಪ್ರತಿಮೆಗಳಿಗೆ ಅವಮಾನ ಮಾಡಿದ್ರೆ 10 ಲಕ್ಷ ದಂಡ ಕೊಡ್ತಕ್ಕಂಥದ್ದು ಮತ್ತೆ 1 ವರ್ಷ ಜೈಲು ಶಿಕ್ಷೆ ನೀಡುವಂತ ಒಂದು ಕಾನೂನನ್ನು ಜಾರಿ ತಂದಿದ್ದಾರೆ. ಆ ರೀತಿಯ ಒಂದು ಕಾಯ್ದೆಯನ್ನ ಕರ್ನಾಟಕದಲ್ಲಿ ತರೋದಾದ್ರೆ ಖಂಡಿತವಾಗಿ ಇಂತಹ ಒಂದು ಅಂಬೇಡ್ಕರ್ ಪ್ರತಿಮೆಗಳು ವಿರೂಪಗೊಳಿಸುವಂತ ಈ ಹೀನ ಕೆಲಸಗಳು ನಿಲ್ತವೆ. ಅವರಿಗೆ ಕಾನೂನಲ್ಲಿ ಬುದ್ಧಿ ಕಲಿಸಬೇಕು, ಅಂಥದ್ರ ಕಡೆ ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು RSS ವಿಚಾರನ ಇಟ್ಟುಕೊಂಡು ಮಾತಾಡೋದಾದ್ರೆ, ನೀವು ಹೇಗೆ ಸಂವಿಧಾನದ ಪ್ರಕಾರ RSSನವರು ಸಂವಿಧಾನದಲ್ಲೇ ಹೇಳುವಂತೆ ಒಂದು ಕಡೆ ನಾವು ರಿಜಿಸ್ಟರ್ ಮಾಡಿಕೊಂಡ್ರೆ ಅದಕ್ಕೆ ಸರಿಯಾದ ಎಲ್ಲ ರೀತಿಯ ಲೆಕ್ಕಪತ್ರಗಳನ್ನ ಕೊಡಬೇಕಾಗ್ತದೆ. ಅದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳುವಾಗ ಆ ಸಂಘಟನೆ ಅವರ ಜೊತೆಯಲ್ಲೇ ಚಳುವಳಿನೋ ಇನ್ನೊಂದು ಮಾಡ್ಕೊಂಡು ಸಾಕ್ತಾ ಇರ್ತದೆ. ಈಗ ಉದಾಹರಣೆಗೆ ಬಾಂಸೆಫ್ ಎನ್ನುವಂತ ನಮ್ಮ ಕಾಂಚೀರಾಮ್ರವರ ಕಾರ್ಮಿಕ ಸಂಘಟನೆ ಒಂದಿತ್ತು. ಆ ಸಂಘಟನೆಯನ್ನ ಅವರು ಇರೋವರೆಗೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಳ್ಳೇ ಇಲ್ಲ, ನೋಂದಣಿ ಮಾಡಿಸ್ಕೊಳ್ಳಿಲ್ಲ. ಕಾರಣ ಏನು? ಪತ್ರಕರ್ತರು ಕೇಳಿದಾಗ ಹೇಳಿದ್ರು ಅವರು, ಯಾವುದು ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನೇ ಅವರು ಮನುವಾದಿ ಸರ್ಕಾರ ಇದು, ನಾವು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ 2 ವರ್ಷಕ್ಕೊಮ್ಮೆ ನಾವು ಅದನ್ನ ತಪಾಸಣೆಗೆ ಒಳಗೆ ಮಾಡಬೇಕಾಗ್ತದೆ, ಲೆಕ್ಕ ಪರಿಶೋಧನೆಗೆ ಒಳಗೆ ಮಾಡಬೇಕಾಗ್ತದೆ. ನಾವ್ಯಾಕೆ ತಲೆ ಕೆರ್ಕೊಂಡು ಅವ್ರಿಗೆ ಲೆಕ್ಕ ಪರಿಶೋಧನೆಗೆ ಒಳಗಾಗಬೇಕು, ಜೊತೆಗೆ ಅದನ್ನ ರಿನ್ಯೂ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಅವ್ರಿಗೆ ನಾವು ಸಲಹೆ ಮಾಡಿಬೇಕು, ನಾವ್ಯಾಕೆ ಸಲಹೆ ಮಾಡಿಬೇಕು? ಆ ರೀತಿ ನಾವು ಈ ಸಂಘಟನೆಯನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರೆ ಇವತ್ತು ಕೂಡ RSSನವರು ಅದೇ ಪ್ರತಿಪಾದನೆಯನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಾವು ಗಮನಿಸೋದಾದ್ರೆ ಅದರ RSSಗೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಂತ ವಿಚಾರದಲ್ಲಿ ನಾವ್ಯಾಕೆ ಅದನ್ನ ವಕಾಲತ್ ತಗೊಂಡು ಮಾಡಬೇಕಾಗಿದೆ? ಅದು ಅದೇ ಆದಂತ ಒಂದು ಕಾರ್ಯ ಮಾಡ್ತಾ ಇದೆ. ಒಂದು ವೇಳೆ ಇಡೀ ಭಾರತ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳೋದಾದ್ರೆ ಅದನ್ನ ನೋಂದಣಿ ಮಾಡಿಸ್ಕೊಳ್ಳಿ, ಮುಂದುವರಿತದೆ. ಆ ವಿಚಾರ ನನ್ನ ಒಂದು ತಿಳುವಳಿಕೆಯ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರಿಗೆ ಅದು ಬೇಡದ ವಿಚಾರ ಅಂತ ನಾನು ಹೇಳ್ತೇನೆ. ಮುಂದೆ ಈ ವಿಚಾರನ ಇಟ್ಟುಕೊಂಡು ಮಾಡೋದನ್ನ ಈ ವಿಚಾರ ಇಟ್ಟುಕೊಂಡು ಜನಾಂಗವನ್ನ ದಿಕ್ತಪ್ಪಿಸುವಂತ ಕೆಲಸವನ್ನ ಬಿಟ್ಟು, ನಾನು ಈಗಾಗಲೇ ಹೇಳದಂತ ಅಂಬೇಡ್ಕರ್ ಪ್ರತಿಮೆಗಳಿಗೆ ರಕ್ಷಣೆ ಕೊಡುವಂಥದ್ದು, ಕಾಯ್ದೆ ರೂಪಿಸಿ ರಕ್ಷಣೆ ಕೊಡುವಂಥದ್ದು, ಅದರ ಜೊತೆಗೆ ಎಲ್ಲೆಲ್ಲಿ ನಮ್ಮ ಈ ಬಲಗೈ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದು PhD ಮಾಡುವಂಥ ವಿದ್ಯಾರ್ಥಿಗಳಾಗಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗುವಂಥ ಅನ್ಯಾಯಗಳಾಗಬಹುದು, ಅಥವಾ ನಮ್ಮ ಈಗಾಗಲೇ 56,000 ಕೋಟಿಯನ್ನ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ SC STಗಳಿಗೆ SCP TSP ಯೋಜನೆಯ ಹಣ, ಅದನ್ನ ನೇರವಾಗಿ ಅದನ್ನ ನಮ್ಮ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡಿದ್ದಾರೆ. ಅದನ್ನ ಬೆಳಗಾಂ ಅಧಿವೇಶನದಲ್ಲಿ, ಕಳೆದ ಬೆಳಗಾಂ ಅಧಿವೇಶನದ 2025ರಲ್ಲಿ ಮಾನ್ಯ ಸಚಿವರಾದಂಥ ಅದೇ ಇಲಾಖೆ ಸಚಿವರಾದಂಥ ಮಾದೇವಪ್ಪನವರು, HC ಮಾದೇವಪ್ಪನವರು ಅದನ್ನ ಪ್ರತಿಪಾದನೆ ಮಾಡ್ತಾರೆ, ಬಳಸ್ಕೊಂಡಿದೀವಿ ಅಂತೇಳಿ. ಅದನ್ನ ಕೇಳಕ್ಕಾಗಲ್ವಾ? ಜನಾಂಗಕ್ಕೆ ಅನ್ಯಾಯ ಆಗುತ್ತೆ, ಅದಕ್ಕೆ ತಲುಪಬೇಕು ಅಂತ ಯೋಚನೆ ಮಾಡೋಕ್ಕಾಗಲ್ವಾ? ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನಾಗಿ ಎಲ್ರಿಗೂ ಗೌರವ ತರುವಂತ ಕೆಲಸವನ್ನ ಮಾಡ್ತಿದ್ದೀರಿ ಅಂತ ನಾವು ಭಾವಿಸ್ತೇವೆ. ಇಲಾಖೆಯಲ್ಲಿ ಬೇಕಾದಷ್ಟು ಸುಧಾರಣೆಗಳನ್ನು ತರಬೇಕಾಗಿದೆ. ಇಲಾಖೆಯಲ್ಲಿ ಎಷ್ಟೊಂದು ಪೊಲೀಸರಿಗಾಗಲಿ ಅಥವಾ ಮಹಿಳಾ ಪೊಲೀಸರಿಗಾಗಲಿ ಎಷ್ಟೊಂದು ರಕ್ಷಣೆ ಇದೆಯಾ ಅಲ್ಲಿ? ಹೋಗ್ಲಿ, ಬಡವರಿಗೆ ರಕ್ಷಣೆ ಇದೆ ಪೊಲೀಸ್ ಸ್ಟೇಷನ್ಗಳ ಸಂದರ್ಭದಲ್ಲಿ. ಇದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಸಮಾಜಕ್ಕೆ ಗೌರವ ತರುವಂತೆ ನಡ್ಕೊಳ್ಬೇಕು ಇಲಾಖೆ ಎನ್ನುವಂಥ ಕೆಲವು ನಿರ್ದೇಶನಗಳನ್ನು ರೂಪಿಸಿ, ನೀವು ಅಂಥ ನಿಯಮಗಳನ್ನ ರೂಪಿಸಿ ಈ ಒಂದು ಕರ್ನಾಟಕಕ್ಕೆ ಒಳ್ಳೆ ಆಡಳಿತವನ್ನು ಕೊಡಿ. ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ, ಹೋರಾಟಗಾರರಿಗೆ ಗೌರವ ತರುವಂಥ ಕೆಲಸವನ್ನು ಮಾಡಿ.
ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಆಗ್ರಹ ಮಾಡ್ತೇನೆ.